ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಸೊ ಫ್ರೆಂಡ್ಸ್, ಇವತ್ತು ನಾನು ನನ್ನ ಫ್ಯಾಮಿಲಿ ಇಲ್ಲಿ ನೋಡಿ, ಇಲ್ಲಿ ಹಿಂದೆ ಇದ್ದಾರೆ ಜಶ್ಮಿ, ಮಕ್ಕಳು ಮಲಗಿದ್ದಾರೆ. ಸೊ ನಾವು ವಿಯೆಟ್ನಾಂ ಕಡೆಗೆ ನಮ್ಮ ಪ್ರಯಾಣ ಬೆಳೆಸಿದ್ದೀವಿ. ಸೊ 2024 ನಾನು ಫಸ್ಟು ನಂದು ಟ್ರಾವೆಲ್ ವ್ಲಾಗ್ ಮಾಡಿದ್ದೆ. ಜಪಾನ್ಗೆ ಹೋಗಿದ್ವಿ. ಆಗ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ. ಈ ಹಿಂದೆ ನಾವು ಒಮಾನ್ಗೆ ಹೋಗಿದ್ವಿ, ಯುರೋಪ್ಗೆ ಹೋಗಿದ್ವಿ, ಬಟ್ ಅವಾಗೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಟ್ ಜಪಾನ್ದು ನಂದು ಫಸ್ಟ್ ವ್ಲಾಗ್ ಆಗಿತ್ತು. ಆವಾಗ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ. ಸೊ ಈ ಸರ್ತಿ ಕೂಡ ಅದೇ ಥರ ವ್ಲಾಗ್ ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ. ನನ್ನ ಟ್ರಾವೆಲ್ ಎಕ್ಸ್ಪೀರಿಯನ್ಸಸ್ನ ವಿಡಿಯೋಸ್ ಮುಖಾಂತರ ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ. ಸೊ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಇದು ಒಳ್ಳೆ ಅಡ್ವೆಂಚರ್ಸ್ ಟ್ರಿಪ್ ಆಗಿರುತ್ತೆ. ಜಪಾನ್ದು ಮಕ್ಕಳ ಜೊತೆ ಫಸ್ಟ್ ಹೋಗಿದ್ದು, ಅದೊಂದು ಕ್ರ್ಯಾಶ್ ಕೋರ್ಸ್ ಆಗಿತ್ತು. ಈ ಸರ್ತಿ ಸಹದೇವ್ ದೊಡ್ಡವನಾಗಿದ್ದಾನೆ, ನೋಡಬೇಕು ಹೇಗೆ ಇರುತ್ತೆ ಈ ಸರ್ತಿ ಅಂತೇಳಿ. ಅಣ್ಣ ತಮ್ಮ ಹೇಗೆ ಎಂಜಾಯ್ ಮಾಡ್ತಾರೆ ಅಂತ ನೀವು ಕೂಡ ನಮ್ಮ ಜೊತೆನೇ ಅದ ನೋಡಿಲಿ. ಅರ್ಜುನ್ ಹಾಯ್ ಹೇಳ ಮಗ. ವೆರಿ ಗುಡ್. ತಮ್ಮ ಮಲ್ಗಿಟ. ಸೊ ನೀವು ನಮ್ಮ ಜೊತೆನೆ ಟ್ರಾವೆಲ್ ಮಾಡಿ, ನನ್ನ ವಿಡಿಯೋಸ್ ಮುಖಾಂತರ ಟ್ರಾವೆಲ್ ಮಾಡಿ. ಹಾಗಿದ್ರೆ ಇನ್ನೇನು ತಡ, ನಾವು ಇವಾಗ ಬ್ಯಾಂಗ್ಳೂರ್ ಏರ್ಪೋರ್ಟ್ ಬಂದ್ವಿ. ಸೊ ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ ನಿಮಗೆ ಪ್ರೋಸೆಸ್ ತೋರಿಸ್ತಾ ಹೋಗ್ತೀನಿ. ಬೆಳಿಗ್ಗೆ 5:30 ಏರ್ಪೋರ್ಟ್ ರೀಚ್ ಆಗಿದ್ವಿ ನಾವು. ಲಗೇಜ್ ಎಲ್ಲ ಇಲ್ಲಿ ಇಟ್ಟಿದ್ವಿ. 3 ದೊಡ್ಡ ಸೂಟ್ ಕೇಸ್ಗಳಿದೆ, 2 ಬ್ಯಾಕ್ ಪ್ಯಾಕ್ಸ್ ನೋಡಿ. ಅರ್ಜುನ್ ಸಹದೇವ್ ಈಗ ಎದ್ದ. ಅರ್ಜುನ್ ಸಹದೇವ್ಗೆ ಇನ್ನೂ ನಿದ್ದೆ ಬಿಟ್ಟಿಲ್ಲ. ಅದೇ ಚಳಿ ಅದೇ ಮಗ, ಚಳಿ ಅಂತೆ ಅವನಿಗೆ ಪಾಪ. ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದಾನೆ ಅವನು. ಅರ್ಜುನ್ ಈಸ್ ವೆರಿ ಮಚ್ ಎಕ್ಸೈಟೆಡ್. ಹಿಸ್ ಸೆಕೆಂಡ್ ಇಂಟರ್ನ್ಯಾಷನಲ್ ಟ್ರಿಪ್. ಈವನ್ ಸಹದೇವ್ ಆಸ್ ವೆಲ್. ಎಂತ ಬೇಕು ಮಗ ನಿಮಗೆ? ಸೊ ಇವಾಗ ಬ್ಯಾಂಗ್ಳೂರ್ ಏರ್ಪೋರ್ಟ್ ಒಳಗಡೆ ಬಂದಾಯಿತು. ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಬಂತು. ಒಳ್ಳೆ ಗರಿಗರಿಯಾದ ಮಸಾಲೆ ದೋಸೆ. ಮಕ್ಕಳದು ಹೊಟ್ಟೆ ಫುಲ್ ಇದ್ದರೆ ಅವರು ಶಾಂತವಾಗಿರ್ತಾರೆ. ಸೊ ಫಸ್ಟ್ ಪ್ರಯಾರಿಟಿ ಹೊಟ್ಟೆಗೆ ನೋಡಿ. ಹಾಯ್ ಆಲ್. ಸೊ ನಾವು ಹನಾಯ್ಗೆ ಬೆಂಗಳೂರಿಂದ ಕೋಲ್ಕತ್ತಾ ಟು ಹನಾಯ್. ಸೊ 8:10ಗೆ ಫ್ಲೈಟ್ ಇದೆ. ಸೊ ಫ್ರಮ್ ಕೋಲ್ಕತ್ತಾ ಮಧ್ಯಾಹ್ನ 2 ಗಂಟೆಗೆ. ಈವ್ನಿಂಗ್ 6:35 ಹನಾಯ್ ಟೈಮಲ್ಲಿ, ಅಂದರೆ ವಿಯೆಟ್ನಾಂ ಟೈಮ್ ರೀಚ್ ಆಗ್ತೀವಿ. ಇಂಡಿಯಾದಲ್ಲಿ ಆಲ್ಮೋಸ್ಟ್ 5 o'clock ಆಗಿದೆ ಅಲ್ವಾ? ಆಲ್ಮೋಸ್ಟ್ 1.5 hours ಡಿಫ್ರೆನ್ಸ್ ಇದೆ ನಮಗೂ ಮತ್ತು ಅವ್ರ ಟೈಮಿಗೆ. ಎಂತ ಗಂಟದೆ? नमस्कार, उड़ान 6E442 में आपका स्वागत है। कोलकाता 2 घंटे की दूरी पर है। आज हमारी एविजन का ಸೊ ನಾವು ಬೆಂಗಳೂರಿಂದ ಕೋಲ್ಕತ್ತಾ ಬಂದು ರೀಚ್ ಆದ್ವಿ. ಸುಮಾರು 10:15 ಆಗಿತ್ತು, 10:54 ಆಗಿತ್ತು ರೀಚ್ ಆಗುವಾಗ. ಇದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸಹದೇವ್ ಅರ್ಜುನ್ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಡೊಮೆಸ್ಟಿಕ್ ಟ್ರಾನ್ಸ್ಫರು ಇದು ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ, ನನಗೂ ಜಶ್ಮಿಗೂ. ಅದೇ ಡೊಮೆಸ್ಟಿಕ್ಕಿಂದ ಇಂಟರ್ನ್ಯಾಷನಲ್ಗೆ. ಯಾಕೆ ಅಂತ ಹೇಳಿದರೆ, ಮುಂಚೆ ನಾವು ಯುರೋಪಿಗೆ ಹೋದಾಗಲೂ ನಮಗೆ ಪ್ಲೇ ಓವರ್ ಇದ್ದಿದ್ದು ದುಬೈಯಲ್ಲಿ. ಆಮೇಲೆ ಜಪಾನ್ಗೆ ಹೋಗೋ ಟೈಮಲ್ಲಿ ಸಿಂಗಾಪುರ್, ಮಲೇಷ್ಯಾ ಹಾಗೆ. ಬಟ್ ಅದೇ ಯುರೋಪಲ್ಲಿ ಇಂಟರ್ನಲ್ ಫ್ಲೈಟ್ಸ್ ತಗೊಂಡಿದ್ವಿ ನಾವು. ಇಂಡಿಯಾದಲ್ಲಿ ಇಂಟರ್ನಲ್ ಫ್ಲೈಟು ಇದೆ ಫಸ್ಟ್ ಟೈಮ್ ತಗೊಂಡಿದ್ದು. ಒಳ್ಳೆ ಎಕ್ಸ್ಪೀರಿಯನ್ಸ್. ಎಂತ ಬೇಕು ನಿಮಗೆ ಸಹದೇವ್? ಬರ್ಗರ್ ಬೇಕಾ? ನಿಂಗೆ ಎಂತ ಬೇಕು ಮಗ?
ಬಂದು ಅರೌಂಡ್ 12:30, ಬಟ್ ಮಕ್ಕಳಿಗೆ ತುಂಬ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಫ್ಲೈಟ್ ಫ್ರಮ್ ಕೋಲ್ಕತ್ತಾ ಟು ವಿಯೆಟ್ನಾಮ್, ಅದರಲ್ಲಿ ಇನ್ ಫ್ಲೈಟ್ ನಾವು ಫುಡ್ಡು ನಾವು ಆ್ಯಕ್ಚುಲಿ ಆರ್ಡ್ರ್ ಮಾಡಿದ್ವಿ. ಬಟ್ ಫ್ಲೈಟ್ ಟೇಕ್ ಆಫ್ ಆಗೋದೇ ಅರೌಂಡ್ 2 o'clock 5 minutesಗೆ. ಆಮೇಲೆ ಊಟ ಸಿಗೋತ್ತಿಗೆ ಅರೌಂಡ್ 2:30 ಆಗ್ಬೋದು. ಅಷ್ಟೊತ್ತಿಗೆ ಈ ಮಕ್ಕಳು ಹೊಟ್ಟೆ ಹಸ್ಕೊಂಡು ಕಂಗಾಲಾಗಿ ನಮ್ಮ ತಲೆನೂ ಹಾಳು ಮಾಡಾಕ್ತಾರೆ. ಅದಕ್ಕೆ ಏನಾದ್ರು ಲೈಟಾಗಿ ಏನಾದರೂ ಫುಡ್ ತಗೊಳ್ಳುವ ಅಂತ ಡಿಸೈಡ್ ಮಾಡಿದ್ವಿ. ಸಹದೇವ್ ನೋಡಿ ಅಲ್ಲಿದ್ದಾನೆ. ಜಶ್ಮಿ ನೀರೇನೋ ತುಂಬಿಸ್ಕೊಂಡು ಬರೋಕ್ಕೆ ಹೋಗಿದ್ದಾಳೆ. ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದೆ. ಇಲ್ಲೇನೋ ಚಿಕನ್ ರೋಲ್ ಇದೆ. ಜಶ್ಮಿ ನಾರ್ತ್ ಇಂಡಿಯನ್ ವೆಜ್ ಥಾಲಿ ಆರ್ಡರ್ ಮಾಡಿದ್ದಾಳೆ. ಸಹದೇವಿಗೆ ತುಂಬ ಚಳಿ ಆಗ್ತಿದೆ ಅಂತೆ. ಬೈ ಮಿಸ್ಟೇಕ್ ಒಂದು ಸ್ವೆಟರ್ ನಮ್ಮ ಚೆಕ್-ಇನ್ ಬ್ಯಾಗೇಜ್ ಹೋಗ್ಬಿಟ್ಟಿದೆ. ಫೈನಲಿ ಜಶ್ಮಿ ಎಲ್ಲಿ ಹೋಗ್ತಿದ್ದೀವಿ ಈಗ? ಏನೋ to land in the next 30 minutes from now. Those of you interested in the weather in Hanoi is reporting warm temperatures of 30 degrees, bright and sunny. 2 hours 15 minutes ಜರ್ನಿ ಆಗ್ತಾ ಬಂತು. ಆಲ್ಮೋಸ್ಟ್ ನಾವು ರೀಚ್ ಆದ್ವಿ. ಫ್ಲೈಟ್ ಲ್ಯಾಂಡ್ ಆಗೋ ಪ್ರೊಸೆಸ್ಸಲ್ಲಿದೆ. ನಿಮಗೆ ಹೊರಗಡೆ ಹೇಗೆ ಕಾಣುತ್ತೆ ಅಂತ ತೋರಿಸೋ ಪ್ರಯತ್ನ ಮಾಡ್ತೀನಿ. ತುಂಬ ಕ್ಲೌಡಿ ಇದೆ ವೆದರ್, ಬಟ್ ಸ್ಟಿಲ್ ತೋರಿಸೋ ಪ್ರಯತ್ನ ಅಂತೂ ಖಂಡಿತ ಮಾಡ್ತೀನಿ. ವಿಯೆಟ್ನಾಮ್, ಇದು ಬರ್ಡ್ಸ್ ಐ ವ್ಯೂ. ಕೆಳಗಡೆ ಮೋಡದ ಸೆರೆಯಲ್ಲಿ ನಿಮಗೆ ಬಿಲ್ಡಿಂಗ್ಸ್ ಎಲ್ಲ ಕಾಣ್ತಾ ಇದೆ. ಭೂಮಿ ಹತ್ರ ಬರ್ತಾ ಇದ್ದಾಗ ಸ್ವಲ್ಪ ಕ್ಲಿಯರಾಗಿ ಕಾಣ್ತಾ ಇದೆ. ಏನೋ ಮೇಲ್ಗಡೆಯಿಂದ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು ನೋಡಿ. ಕಾಣ್ಬೋದು ನೀವು ಬಿಲ್ಡಿಂಗ್ಸ್, ಹೊಲ ನೋಡಿ ಎಷ್ಟು ಚೆನ್ನಾಗಿ. ಇಲ್ಲೆಲ್ಲ ಭತ್ತ ಕೃಷಿ, ಭಾಳ ಹೇರಳವಾಗಿ ಭತ್ತ ಕೃಷಿ ಮಾಡ್ತಾರೆ ನೋಡಿ. ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಓಕೆ, ಏರ್ಪೋರ್ಟ್ ಪ್ರಿಮೈಸಸ್ಗೆ ಬಂದಾಯಿತು. ಆಯಿತು ಟಚ್ ಡೌನ್ ಆಗುತ್ತೆ ಇವಾಗ. ಎಸ್, ಫೈನಲಿ ವಿಯೆಟ್ನಾಮಲ್ಲಿ ಸೇಫಾಗಿ ಲ್ಯಾಂಡ್ ಆಗಿದ್ವಿ. ಟೈಮ್ 7:12. ನಾವು ನೋಯ್ ಬಾಯ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ. ಇಲ್ಲಿ ಇಮಿಗ್ರೇಷನ್ ನಮ್ಮದು ಕ್ಲಿಯರ್ ಆಯಿತು. ಇಮಿಗ್ರೇಷನ್ ಕ್ಲಿಯರ್ ಆಗಿ ನಮ್ಮ ಲಗೇಜ್ ಕೂಡ ನಾವು ಕಲೆಕ್ಟ್ ಮಾಡ್ಕೊಂಡ್ವಿ. ನೋಡಿ ಇಲ್ಲಿ ನಮ್ಮ ಲಗೇಜ್ ಕೂಡ ಇದೆ ನಮ್ಮ ಜೊತೆ. ಸೊ ನೆಕ್ಸ್ಟು ಈಗ ನಮ್ಮ ಕ್ಯಾಬ್ ಡ್ರೈವರ್ ಒಬ್ಬನ ಅರೇಂಜ್ ಮಾಡಿದ್ದೀವಿ. ಅವನು ಎಲ್ಲಿದ್ದಾನೆ ಅಂತ ಕೇಳಿಕೊಂಡು ಅವನ ಹತ್ರ ಹೋಗಿ ಅವನ ಜೊತೆಗೆ ನಮ್ಮ ರೂಮ್ ಕಡೆಗೆ ನಮ್ಮ ಪಯಣ. ಸೊ ಹೋಗ್ತಾ ಈ ಹನಾಯ್ ಟೌನ್ ಹೇಗಿದೆ ಅಂತ ಹೇಳುವಂಥದ್ದನ್ನ ತೋರಿಸ್ತೀನಿ. ಈ ನೈಟ್ ಲೈಟಿಂಗ್ ಹೇಗಿದೆ ಅಂತ ನೋಡೋಣ, ಟೌನ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಸೊ ನಮ್ಮ ಕ್ಯಾಬ್ ಡ್ರೈವರ್ ಫೈನಲಿ ಸಿಕ್ಕಿದ್ರು. ಈಗ ಅವ್ರನ್ನ ಫಾಲೋ ಮಾಡಬೇಕು ನಾವು. ಸೊ ಇದು ನಮ್ಮ ಪ್ರೈವೇಟ್ ಕ್ಯಾಬ್. ಇಲ್ಲಿಂದ ಡೈರೆಕ್ಟ್ ಹೋಟೆಲಿಗೆ ನಮ್ಮ ಜರ್ನಿ. ಹೆಂಗೆ ಹೊತ್ತು ಮಗ ವಿಯೆಟ್ನಾಮ್? ಚಂದ ಊಟ? ನೋಡಿ, ವಿಯೆಟ್ನಾಮಲ್ಲಿ ಜನ ಬೈಕ್ಗಿಂತ, ಮೋಟಾರ್ ಬೈಕ್ಗಿಂತ ಜಾಸ್ತಿ ಮೊಪೆಡ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ನೋಡಿ ಎಷ್ಟು ಮೊಪೆಡ್ಗಳಿದೆ ಅಂತ ಹೇಳ್ಕೊಂಡು. ಮತ್ತು ಇನ್ನೊಂದು, ನನಗೆ ನೈಟ್ ಡ್ರೈವಿಂಗಲ್ಲಿ ಈಗ ನಾನು ಇಷ್ಟೊತ್ತು ಅಬ್ಸರ್ವ್ ಮಾಡಿದ್ರಲ್ಲಿ ಜನ ಇವಾಗಲೂ ಹ್ಯಾಲೋಜಿನ್ ಲೈಟ್ ಯೂಸ್ ಮಾಡ್ತಾರೆ. ಇಲ್ಲಿ LED ಲೈಟ್ ಇದ್ದರೂ ಲೋ ಬೀಮಲ್ಲೇ ಯೂಸ್ ಮಾಡ್ತಾ ಇದ್ದಾರೆ. ಯಾರೂ ಹೈ ಬೀಮ್ ಹಾಕ್ತಾ ಇಲ್ಲ. ಒಂದೇ ಒಂದು ಎಕ್ಸ್ಟ್ರಾ ಫಾಗ್ ಲ್ಯಾಂಪ್ ನನಗೆ ಕಾಣ್ತಾ ಇಲ್ಲ. ಅಲ್ಲಿ ನೋಡಿ, ಅವರು ತಿಂಡಿ ಕಾಯಿಸ್ತಾ ಇದ್ದಾರೆ, ನೂಡಲ್ಸ ಏನೋ ಒಂದು ಮಾಡ್ತಾ ಇದ್ದಾರೆ. ನೋಡಿ ವೇಸ್ಟ್
ವೇಸ್ಟ್ ಬಿನ್ನಿಂದ ಹೊರಗಡೆ ಒಂದಾದ್ರೂ ಕಸ ಬಿದ್ದಿದೆಯಾ ನೋಡಿ ಎಷ್ಟು ಕ್ಲೀನ್ ಆಗಿದೆ. ಸೊ ಫೈನಲಿ ನಮ್ಮ ಹೋಟೆಲ್ ಇರುವ ಲೊಕೇಶನ್ಗೆ ಬಂದು ರೀಚ್ ಆದ್ವಿ. ನೋಡಿ ಇಲ್ಲಿ ನೋಡ್ಬೋದು ನಮ್ಮ ಹೋಟೆಲ್. ಸೊ ಹೋಟೆಲ್ ಇರೋ ಲೊಕೇಶನ್ ನೋಡಿ ಈ ಥರ ಇದೆ, ಕಾಣ್ತಾ ಇರ್ಬೋದು. ಹೀಗಿದೆ ಹೋಟೆಲ್. ಚೆಕ್ ಇನ್ ಪ್ರೊಸೆಸ್ ನಡೀತಾ ಇದೆ, ಜಶ್ಮಿ ಅದನ್ನು ಮಾಡ್ತಾ ಇದ್ದಾಳೆ. ಎಟ್ ದ ಸೇಮ್ ಟೈಮ್ ನಾನಿವಾಗ ಕ್ಯಾಶ್ ಒಂದು ಸ್ವಲ್ಪ ವಿಡ್ರಾ ಮಾಡಬೇಕಿತ್ತು. ನಾನು ಏರ್ಪೋರ್ಟಲ್ಲಿ ಕ್ಯಾಶ್ ವಿಡ್ರಾ ಮಾಡಿದ್ದು ತುಂಬ ಕಮ್ಮಿ ಆಯಿತು. ಸೊ ಈಗ ಮತ್ತೆ ATMಗೆ ಹೋಗಿ ಕ್ಯಾಶ್ ವಿಡ್ರಾ ಮಾಡೋಣ. ಸೊ ನಿಮಗೆ ವಿಡ್ರಾ ಮಾಡೋ ಪ್ರೊಸೆಸ್ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸೊ ಝೀಬ್ರಾ ಕ್ರಾಸಿಂಗ್, ಎಸ್, ಇಲ್ಲಿ 2 ಬ್ಯಾಂಕ್ ಇದೆ. ಒಂದು V8.in, ಇನ್ನೊಂದು PV ಬ್ಯಾಂಕ್ ಅಂತ ಒಂದಿದೆ. ಸೊ ಓಕೆ, ಸೊ ಈ ಬ್ಯಾಂಕ್ದು ATM ಇಲ್ಲೇ ಸಿಕ್ತು ನನಗೆ. ಹಾಗಾದರೆ ಇಲ್ಲೇ ಡ್ರಾ ಮಾಡೋಣ. ಅನ್ಫಾರ್ಚುನೇಟ್ಲಿ ಆ ATM ನನ್ನ ಕಾರ್ಡ್ನ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಸೊ ಇನ್ನೊಂದು ATMಗೆ ಹೋಗೋಣ, ಅಲ್ಲಿ ಹೇಗೆ ಸಪೋರ್ಟ್ ಆಗುತ್ತಾ ಅಂತ ನೋಡೋಣ. ಎಟ್ ದ ಸೇಮ್ ಟೈಮ್ ಇಲ್ಲಿ ಕಸ ವಿಲೇವಾರಿ ನಡೀತಾ ಇದೆ. ನನ್ನ ಹಿಂದೆ ನೀವು ನೋಡ್ಬೋದು, ಡಂಪ್ ಟ್ರಕ್ಗೆ ಗಾರ್ಬೇಜನ್ನ ವಿಲೇವಾರಿ ಮಾಡ್ತಾ ಇದ್ದಾರೆ. ಬನ್ನಿ ಇನ್ನೊಂದು ATMಗೆ ಹೋಗಿ ವಿಡ್ರಾ ಮಾಡೋ ಪ್ರಯತ್ನ ಮಾಡೋಣ. ಸೊ ಎಲ್ಲಾದರೂ ಕ್ಯಾಶ್ ವಿಡ್ರಾ ಮಾಡೋಕ್ಕಾಗುತ್ತಾ ಅಂತ ನೋಡೋಣ. ಹೋಪ್ಫುಲಿ ಈ ಬ್ಯಾಂಕ್ ನನ್ನ ಕಾರ್ಡ್ನ ಸಪೋರ್ಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪಾಸ್ವರ್ಡ್ ಕ್ಯಾಶ್ ವಿಡ್ರಾವಲ್ ಸೇವಿಂಗ್ಸ್. ಸೊ ನನಗೆ ಆ್ಯಕ್ಚುಲಿ ಇಲ್ಲಿ 20 ಲಕ್ಷ ಇದೆ, ನನಗೆ 30 ಲಕ್ಷ ಬೇಕು. ಸೊ ಎಂಟರ್ ಯುವರ್ ಅಮೌಂಟ್, ಇಲ್ಲಿ ಹಾಕೋಣ, ಅಮೌಂಟ್ ಎಂಟರ್ ಮಾಡೋಣ. 30 ಲಕ್ಷ ಅಂದರೆ 10,000 INR. ನೆಕ್ಸ್ಟ್ ರಿಸಿಪ್ಟ್, ಎಸ್. ಐ ಹೋಪ್ ಕ್ಯಾಶ್ ವಿಡ್ರಾ ಆಗುತ್ತೆ. ಕಂಟಿನ್ಯೂ. ಓಕೆ, ದ ಮೂಮೆಂಟ್ ಆಫ್ ಟ್ರೂತ್ ಬಂತು. 30 ಲಕ್ಷ ವಿಯೆಟ್ನಾಮೀಸ್ ಕರೆನ್ಸಿ. ಸೊ ಫಸ್ಟ್ ಫ್ಲೋರಲ್ಲಿ ರೂಮ್ ನಂಬರ್ 103. ಓಹ್, ಸಹದೇವ್ ಆಲ್ರೆಡಿ ತಿನ್ನಕ್ಕೆ ಬೇಕು ಅಂತ ಕೇಳ್ತಾ ಇದ್ದಾನೆ. ಪಾಪ ಹೊಟ್ಟೆ ಹಸ್ತಿದೆ ಹುಡುಗನಿಗೆ. ಲಾಯ್ ಕೊಟ್ಟ ಮಗ. ಸೊ ಈ ಥರ ಇದೆ ನಮ್ಮ ರೂಮ್ ಸೆಟಪ್ ನೋಡಿ, ಹೀಗಿದೆ. ಅಲ್ಲಿ ಆ ಕಡೆ ವಾಶ್ರೂಮ್ ಇದೆ, ಡೀಸೆಂಟ್ ರೂಮ್, ಏನು ತೊಂದರೆ ಇಲ್ಲ. ನೋಡಿ ಇದೇ ವಿಯೆಟ್ನಾಮೀಸ್ ಕರೆನ್ಸಿ. ಇಲ್ಲಿ ಈ ಥರ ಒಂದು ಟ್ರಾನ್ಸ್ಪರೆಂಟ್ ಒಂದು ಪ್ಲಾಸ್ಟಿಕ್ ಥರ ಒಂದು ಲೇಯರ್ ಇದೆ. ಇದು 50,000 VND. ಇದು 5 ಲಕ್ಷ VND. ಆ್ಯಕ್ಚುಲಿ ನಮ್ಮದು ಈ ವರ್ಷದ ಟ್ರಿಪ್ ಪ್ಲ್ಯಾನಿಂಗ್ ಒಂಥರ ಸಿಕ್ಕಾಪಟ್ಟೆ ಕನ್ಫ್ಯೂಸಿಂಗ್ ಇತ್ತು. ಫಸ್ಟ್ ನಾವು ಅಲ್ಬೇನಿಯಾ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಬೇನಿಯಾ ಪ್ಲ್ಯಾನ್ ಮಾಡಿದಾಗ ವಾರ್ ಸ್ಟಾರ್ಟ್ ಆಯಿತು ಮಿಡ್ಲ್ ಈಸ್ಟಲ್ಲಿ. ಅಲ್ಬೇನಿಯಾ ಕ್ಯಾನ್ಸಲ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟು ಸೌತ್ ಕೊರಿಯಾ ಪ್ಲ್ಯಾನ್ ಮಾಡೋಣ ಅಂತ ಎಲ್ಲ ಅದಕ್ಕೆ ವೀಸಾ ಪ್ರೊಸೆಸ್ ಅದೆಲ್ಲ ಮಾಡಿದ್ವಿ. ಬಟ್ ವೀಸಾ ಬಂದು ಎಲ್ಲ ಆಗೋತ್ತಿಗೆ ನಮ್ಮ ಟಿಕೆಟು, ನಮಗೆ ಬೇಕಾಗಿರೋಗೆ ಟಿಕೆಟು, ಆ ಪ್ಲ್ಯಾನಿಂಗು ಅದೆಲ್ಲ ಮಾಡಾಗೊತ್ತಿಗೆ ಅದು ಮೇ ಎಂಡ್ ಜೂನ್ ಈ ತಿಂಗಳಲ್ಲಿ ಆಗ್ತಾಯಿತ್ತು. ಸೊ ಅದು ನಮಗೆ ಫೀಸಿಬಲ್ ಇರಲಿಲ್ಲ. ಮತ್ತು ಕಳೆದ ಒಂದು 15-20 ದಿವಸದಲ್ಲಿ ಸಡನ್ ಡಿಸಿಷನ್ ತೊಗೊಂಡ್ವಿ, ವಿಯೆಟ್ನಾಮ್ಗೆ ಹೋಗೋಣ ಅಂತ. ಸೊ ಅದೇ ಹೇಳ್ತಾರಲ್ಲ, ಸಮ್ಟೈಮ್ಸ್ ದ ಬೆಸ್ಟ್ ಡೆಸ್ಟಿನೇಷನ್ಸ್ ಆರ್ ಅನ್ಪ್ಲ್ಯಾನ್ಡ್ ಅಂತ. ಸೊ ಹಾಗಾಯಿತು. ನೋಡೋಣ, ಇನ್ನು ಸುಮಾರು 14-15 ದಿವಸಗಳ ಅಡ್ವೆಂಚರ್ ನಮ್ಮ ಮುಂದೆ ಇದೆ. ಹೇಗೆ ನಡೆಯುತ್ತೆ, ಈ ಕಂಟ್ರಿ ಹೇಗಿದೆ ಅಂತ ನನ್ನ ಜೊತೆ ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಾಳೆಯಿಂದ ವಿಯೆಟ್ನಾಮ್ನ ಪ್ರತಿ ಡೆಸ್ಟಿನೇಷನ್ಸ್ನ ನಾವು ಎಲ್ಲೆಲ್ಲಿ ವಿಸಿಟ್ ಮಾಡ್ತೀವಿ ಅದನ್ನು
ಹಾನೆಸ್ಟಾಗಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ತುಂಬ ಒಳ್ಳೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ ವಿತ್ ಪ್ರಾಪರ್ ಇನ್ಫಾರ್ಮೇಟಿವ್ ಕಂಟೆಂಟ್ ಬರೋದಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಾಳಿನ ಅಡ್ವೆಂಚರ್ ಹೇಗಿದೆ ಅಂತ ನೋಡೋಕ್ಕೆ ನೀವು ಕಾತುರರಾಗಿದ್ದೀರಿ ಅಂತ ನಾನು ನಂಬಿದ್ದೇನೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.